ಏನೆಂದರೆ ಇಂದಿನ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಕಂಪನಿಗಳ ಬಲವರ್ಧನೆಗೆ ಮಾಡುವಲ್ಲಿ ವಿಫಲವಾಗಿತ್ತು. 5228 ಕೋಟಿ ರುಗಳಷ್ಟು ಗ್ರಾಮ ಪಂಚಾಯಿತಿಗಳ ಬಾಕಿ ವಿದ್ಯುತ್ ಬಿಲ್ಲುಗಳನ್ನು ರಾಜ್ಯ ಸರ್ಕಾರವೇ ಪಿಸಿಕೆಎಲ್ ಮುಖಾಂತರ ಸಾಲ ಪಡೆದು ಪಾವತಿಸುತ್ತಿದೆ. ಇದರ ಜೊತೆ ಇಂದಿನ ಸರ್ಕಾರ ವಿದ್ಯುತ್ ಕಂಪನಿಗಳಿಗೆ, ನೀರಾವರಿ ಪಂಪ್ಸೆಟ್ಗಳಿಗೆ ಕೊಡಬೇಕಾದ ಸಹಾಯಧನವನ್ನು ಪಾವತಿಸಿದ ಕಾರಣ ರಾಜ್ಯ ಸರ್ಕಾರವೇ 24-25ನೇ ಸಾಲಿನಲ್ಲಿ 12,785 ಕೋಟಿ ರುಗಳ ಇಂದಿನ ವರ್ಷದ ಬಾಕಿಯನ್ನು ಪಾವತಿಸಲು ಪೂರಕ ಅಂದಾಜಿನಲ್ಲಿ 7,800 ಕೋಟಿ, ಒಟ್ಟಾರೆ 20,586 ಕೋಟಿ ರುಗಳ ಆರ್ಥಿಕ ನೆರವನ್ನು 25-20ನೇ ಸಾಲಿನಲ್ಲಿ ನಮ್ಮ ಸರ್ಕಾರ ನೀಡುತ್ತಿದೆ. ಅರ್ಘಜ್ಞಾನೇಂದ್ರ ಅವರು ಆಯವ್ಯಯ ಪಕ್ಷದ ಪುಸ್ತಕದಲ್ಲಿ ಬಂಡವಾಳ ವೆಚ್ಚವನ್ನು ಕೆಲವೆಡೆ 71,333 ಕೋಟಿ ರು ಎಂದು, ಹಲವೆಡೆ 83,200 ಕೋಟಿ ರುಗಳು ಎಂದು ಹೇಳಿ ಸದನಕ್ಕೆ ಸರಿಯಾದ ಅಂಕಿಅಂಶಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ವಾಸ್ತವವೇನೆಂದರೆ 25-26ನೇ ಸಾಲಿನಲ್ಲಿ ಬಂಡವಾಳ ಯೋಜನೆಗಳಿಗೆ ಒಟ್ಟು 83,200 ಕೋಟಿ ರು ಒದಗಿಸಿದ್ದೇವೆ. ಇದರಲ್ಲಿ 71,336 ಕೋಟಿ ರು ಸಂಚಿತ ನಿಧಿಯಿಂದ ಹಾಗೂ 11,864 ಕೋಟಿ ರು ಮೂಲಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಬಂಡವಾಳ ಯೋಜನೆಗಳಿಗೆ ಉದ್ದೇಶಿಸಿರುವ ರಿಸರ್ವ್ ಫಂಡ್ಗಳಿಂದ ಭರಿಸಲಾಗುತ್ತಿದೆ. ಅರವಿಂದ್ ಬೆಲ್ಲದ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನ ಕಡಿಮೆಯಾಗಿರುತ್ತದೆ ಎಂದಿದ್ದಾರೆ. ವಿರೋಧ ಪಕ್ಷದವರು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಅನುದಾನಗಳನ್ನು ಮಾತ್ರ ಪರಿಗಣಿಸಿದ್ದಾರೆ. ಆದರೆ ನಮ್ಮ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿನ ವಸತಿ ಶಾಲೆಗಳು, ವಿದ್ಯಾರ್ಥಿ ವೇತನ, ವೈದ್ಯಕೀಯ ಶಿಕ್ಷಣ, ಕೃಷಿ, ತೋಟಗಾರಿಕೆ ಕಾಲೇಜುಗಳು ಸೇರಿದಂತೆ 25-26 ಸಾಲದಲ್ಲಿ 65,043 ಕೋಟಿಗಳನ್ನು ಒದಗಿಸಿವೆ. ಒಟ್ಟು ವೆಚ್ಚದಲ್ಲಿ 16% ಹಂಚಿಕೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ್ದೇವೆ. ಬಂಡವಾಳ ವೆಚ್ಚಗಳಿಗೆ ದಾಖಲೆ ಪ್ರಮಾಣದಲ್ಲಿ 83,200 ಕೋಟಿ ರುಗಳನ್ನು 2025-26 ಸಾಲಿಗೆ ಒದಗಿದೆ. ಇದು 24-25 ಸಾಲಿನಲ್ಲಿ ಕೊಟ್ಟಿದ್ದ 56,495 ರುಗಳಿಗೆ ಹೋಲಿಸಿದರೆ 47.3 ಹೆಚ್ಚಾಗುತ್ತದೆ. ಜಿಎಸ್ಡಿಪಿಯಲ್ಲಿ ಬಂಡವಾಳ ವೆಚ್ಚದ ಪಾಲು 2.32ರಷ್ಟಾಗುತ್ತದೆ. ಜಲಸಂಪನ್ಮೂಲ ಇಲಾಖೆಗೆ ಒದಗಿಸಿದ ಅನುದಾನ 18,827 ಕೋಟಿ, ಶೇಕಡ 12ರಷ್ಟು ಹೆಚ್ಚು. ಲೋಕೋಪಯೋಗಿ ಇಲಾಖೆಗೆ 11,841 ಕೋಟಿ, ಶೇಕಡ 14ರಷ್ಟು ಹೆಚ್ಚಳ. ಸಣ್ಣ ನೀರಾವರಿಗೆ 2,945 ಕೋಟಿ, ಶೇಕಡ 50ರಷ್ಟು ಹೆಚ್ಚಳ. ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಗೆ ಮುಂದಿನ 3 ವರ್ಷಗಳಲ್ಲಿ 54,000 ಕೋಟಿ ಒದಗಿಸಿದೆ. 120 ಕಿಲೋಮೀಟರ್ ಉದ್ದದ ಫ್ಲೈಓವರ್, ಗ್ರೇಡ್ ಸೆಪರೇಟರ್, 320 ಕಿಲೋಮೀಟರ್ ಉದ್ದದ ಹೊಸ ರಸ್ತೆ, ಡಬಲ್ ಡೆಕ್ಕರ್ ರಸ್ತೆಗಳು, 27,000 ಕೋಟಿ ವೆಚ್ಚದಲ್ಲಿ ಬಿಸಿನೆಸ್ ಕಾರಿಡಾರ್, ಭೂ ಸುರಂಗ ರಸ್ತೆ ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸಲು ಉದ್ದೇಶಿಸಿದ್ದೇವೆ. ರಾಜ್ಯ ಸರ್ಕಾರ ಈ ವರ್ಷ 3,000 ಕೋಟಿ ರುಗಳ ಜೊತೆಗೆ ಹೆಚ್ಚುವರಿಯಾಗಿ 4,000 ಕೋಟಿ ರುಗಳನ್ನು ಒದಗಿಸಿದ್ದು ಒಟ್ಟಾರೆ 7,000 ಕೋಟಿ ರುಗಳನ್ನು ಬೆಂಗಳೂರಿನ ಅಭಿವೃದ್ಧಿಗೆ ಒದಗಿಸುತ್ತದೆ. ಬೆಂಗಳೂರು ಹೊರತುಪಡಿಸಿ ಇತರ ನಗರಗಳಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿಪಡಿಸಲು 1,000 ಕೋಟಿ ರೂಪಾಯಿ ಒದಗಿಸುತ್ತದೆ. ರಾಜ್ಯದ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಮೂಲಸೌಕರ್ಯ ಒದಗಿಸಲು 8,000 ಕೋಟಿ ರುಗಳನ್ನು ನೀಡಲಾಗಿದೆ. 25-26 ಕೇಂದ್ರ ಬಜೆಟ್ನಲ್ಲಿ 11,21,000 ಬಂಡವಾಳ ವೆಚ್ಚಗಳಿಗೆ ಒದಗಿಸಿದ್ದಾರೆ. 24-25ರಲ್ಲಿ 11,00,000 ಕೋಟಿ ರು ನೀಡಿದರು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಕೇವಲ 9,979 ಕೋಟಿ ರು ಅಥವಾ ಶೇಕಡ 0.9ರಷ್ಟನ್ನು ಮಾತ್ರ ಹೆಚ್ಚಿಸಿದ್ದಾರೆ.
ಆಯವ್ಯಯ ಅಂದಾಜು ಮತ್ತು ಬೇಡಿಕೆ, ಕೆಲವು ಮುಖ್ಯ ಇಲಾಖೆಗಳ ಬೇಡಿಕೆ ಮತ್ತು ವೆಚ್ಚದ ವಿವರ, ಬಜೆಟ್ ಎಸ್ಟಿಮೇಟ್ಸ್ ಅಂಡ್ ಡಿಮ್ಯಾಂಡ್ಸ್. ಮೂಲದಲ್ಲಿ ಪಶುಸಂಗೋಪನೆ 22-23ರಲ್ಲಿ 2616, 25-26ರಲ್ಲಿ 3342, 726 ಕೋಟಿ ಜಾಸ್ತಿ. ಪರಿಶಿಷ್ಟ ಜಾತಿಗಳ ಕಲ್ಯಾಣ 4945, 22-23ರಲ್ಲಿ 25-26ರಲ್ಲಿ 6022, 1077 ಕೋಟಿ ಹೆಚ್ಚು. ಪರಿಶಿಷ್ಟ ಪಂಗಡಗಳ ಕಲ್ಯಾಣ 1496, 2020 81, 585 ಕೋಟಿಗಳು ಹೆಚ್ಚು. ಹಿಂದುಳಿದ ವರ್ಗಗಳ ಕಲ್ಯಾಣ 2372 ಕೋಟಿ. 4914, 25-26ರಲ್ಲಿ 1642 ಕೋಟಿ. ಅಲ್ಪಸಂಖ್ಯಾತರ ಕಲ್ಯಾಣ 1495, 22-23ರಲ್ಲಿ 4515, 3020 ಕೋಟಿ ಹೆಚ್ಚಾಗಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ 4072, 34,184 ಕೋಟಿ 25, ಅಂದರೆ 29,482 ಕೋಟಿ. ನಗರಾಭಿವೃದ್ಧಿ 14,399 ಕೋಟಿ. 25-26ರಲ್ಲಿ 16,508, 2,109 ಕೋಟಿ. ಲೋಕೋಪಯೋಗಿ 9,024, ಈಗ 9,840, 216 ಕೋಟಿ ಜಾಸ್ತಿ. ಸಣ್ಣ ನೀರಾವರಿ 22,568, 3,344, 776 ಕೋಟಿ. ಉನ್ನತ ಶಿಕ್ಷಣ 5,526, 25-26ರಲ್ಲಿ 5,858, 332 ಕೋಟಿ. ಇಂಧನ 12,655, 25-26ಕ್ಕೆ 26,896, 14,841 ಕೋಟಿ ಹೆಚ್ಚು. ಆರೋಗ್ಯ 9,472, 12,032 ಕೋಟಿ. 25-26ರಲ್ಲಿ 2,560 ಕೋಟಿ. ಒಳಾಡಳಿತ 9,052 ಕೋಟಿ. 22-23ರಲ್ಲಿ 13,045 ಹೆಚ್ಚಳ. 3,993. ತೋಟಗಾರಿಕೆ 1,240, 1,532, 292. ಗ್ರಾಮೀಣಾಭಿವೃದ್ಧಿ 17,243. 25-26ಕ್ಕೆ 25,440, 8,197 ಹೆಚ್ಚು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ 25,856. 25-26ಕ್ಕೆ 34,438, 8,582 ಕೋಟಿ ಜಾಸ್ತಿ. 22-23ಗೆ ಸಾಲಿಗೆ ಹೋಲಿಸಿದರೆ 25-26ನೇ ಸಾಲಿನಲ್ಲಿ ನಾವು ಎಲ್ಲ ಇಲಾಖೆಗಳಿಗೆ ಗಣನೀಯ ಪ್ರಮಾಣದಲ್ಲಿ ಅನುದಾನವನ್ನು ಒದಗಿಸಿದ್ದೇವೆ ಎಂಬುದು ಅಂಕಿಅಂಶಗಳಿಂದ, ದಾಖಲೆಗಳಿಂದ ಸಾಬೀತಾಗುತ್ತದೆ. ಇಷ್ಟಾದರೂ ಆರ್ ಅಶೋಕ್ ಅವರಿಗೆ ನಮ್ಮ ಬಜೆಟ್ನಲ್ಲಿ ಯಾವುದೇ ದೂರದೃಷ್ಟಿ ಇಲ್ಲ. ತಕ್ಷಣದ ತಾತ್ಕಾಲಿಕ ಲಾಭಕ್ಕಾಗಿ ಘೋಷಿಸಲಾಗಿದೆ. ಆರ್ಥಿಕ ಬೇಜವಾಬ್ದಾರಿಯಿಂದ ಕೂಡಿದೆ. ಅಭಿವೃದ್ಧಿಯತ್ತ ಗಮನ ಹರಿಸಿಲ್ಲ. ಆರ್ಥಿಕ ಬೆಳವಣಿಗೆಯನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ ಎಂಬ ರಾಜಕೀಯವಾಗಿ ಮಾತನಾಡಿದ್ದಾರೆ. ನಿಮ್ಮ ಭಾಷಣವು ಪೂರ್ವಗ್ರಹ ಪೀಡಿತವಾದ ಅಜೆಂಡಾ ಪ್ರೇರಿತವಾದ್ದರಿಂದ ನಾವು ಒಳ್ಳೆಯ ಮಾತುಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಬಜೆಟ್ನಲ್ಲಿ ನಮ್ಮ ಸರ್ಕಾರದ ದೇವದೇಶಗಳ ಕುರಿತು ಬಜೆಟ್ ಭಾಷಣದ ಮೊದಲ ಪ್ಯಾರಾದಲ್ಲಿ ನಾವು ಸ್ಪಷ್ಟಪಡಿಸಿದ್ದೇವೆ. ಈ ಬಜೆಟ್ ಕೇವಲ ಅಂಕಿ ಸಂಖ್ಯೆಗಳ ಆಟವಲ್ಲ, ಇದು 7 ಕೋಟಿ ಜನರ ಬದುಕಿನ ಉಸಿರಿನ ಪ್ರತೀಕ ಎಂದು ಹೇಳಿದ್ದೇವೆ. ವಿರೋಧ ಪಕ್ಷದ ನಾಯಕರಾಗಿ ಅವರು ಮಾಡಿರುವ ಭಾಷಣ ಅವರೊಬ್ಬರ ಅನಿಸಿಕೆಯಲ್ಲ, ಅದು ಇಡೀ ವಿರೋಧ ಪಕ್ಷದವರ ಅಭಿಪ್ರಾಯ ಎಂದು ನಾನು ಭಾವಿಸಿದ್ದೇನೆ. ವಿರೋಧ ಪಕ್ಷದವರು ಕಲ್ಯಾಣ ಇಲಾಖೆಗಳಿಗೆ ಈ ಸರ್ಕಾರ ಏನು ಕೊಟ್ಟಿಲ್ಲ ಎಂದಿದ್ದಾರೆ. 2022-23 ಸಮಾಜ ಕಲ್ಯಾಣ 11,516 ಕೋಟಿ. 23-24ರಿಂದ 25-26ರವರೆಗೆ 15,448 ಕೋಟಿ. ವ್ಯತ್ಯಾಸ 3,932, ಶೇಕಡಾವಾರು 34%. ಪರಿಶಿಷ್ಟ ಪಂಗಡಗಳ ಕಲ್ಯಾಣ
4381, 5321, 23, 24ರಿಂದ 25ರವರೆಗೆ ಒಟ್ಟು 940 ಕೋಟಿ ಹೆಚ್ಚಳ, 22% ಬೆಳವಣಿಗೆ. ಹಿಂದುಳಿದ ವರ್ಗಗಳ ಕಲ್ಯಾಣ 7261, 10,604, 3,343, 46%. ಅಲ್ಪಸಂಖ್ಯಾತರ ಕಲ್ಯಾಣ 4,116, 9,616, 5,510, 134. ವಿರೋಧ ಪಕ್ಷದವರು ನಮ್ಮ ಸರ್ಕಾರದ ಅವಧಿಯಲ್ಲಿ ವಿವಿಧ ಕಲ್ಯಾಣ ಇಲಾಖೆಗಳಿಗೆ ಹೆಚ್ಚು ಅನುದಾನ ಕೊಡುತ್ತಿದ್ದೆವು. ನಿಮ್ಮ ಸರ್ಕಾರ ಕಡಿಮೆ ಅನುದಾನ ಕೊಟ್ಟಿದೆ ಎಂದು ಹೇಳಿದ್ದಾರೆ. ಅದಕ್ಕೆ 2023-20 ಬಜೆಟ್ ದಾಖಲೆಗಳನ್ನು ಕೊಡುತ್ತಿದ್ದಾರೆ. ವಾಸ್ತವವಾಗಿ ನಮ್ಮ ಸರ್ಕಾರ 2017-18ರಲ್ಲಿ ಕೊಟ್ಟಿದ್ದ ಅನುದಾನಗಳಿಗಿಂತ ಕಡಿಮೆ ಅನುದಾನಗಳನ್ನು 2023 ಬಜೆಟ್ನಲ್ಲಿ ನೀಡಲಾಗಿದೆ. ವಿರೋಧ ಪಕ್ಷದವರಿಗೆ ಒಂದು ಮಾತು ಕೇಳಿ ಬಯಸುತ್ತೇನೆ. ಸರ್ಕಾರದ ಅಗತ್ಯ ಹೆಚ್ಚು ಬೀಳುವುದು ಯಾರಿಗೆ? ಸರ್ಕಾರಿ ಆಸ್ಪತ್ರೆಗಳಿಗೆ, ಶಾಲಾ ಕಾಲೇಜುಗಳಿಗೆ, ಸರ್ಕಾರಿ ಬಸ್ಸುಗಳಿಗೆ ಸರ್ಕಾರದಿಂದ ಒದಗಿಸಿರುವ ಅನುದಾನದ ನೀರಿನ ನಲ್ಲಿಗಳ ಬಳಿಗೆ ಯಾರು ಬರುತ್ತಾರೆ? ಮನುವಾದದ ಕಾರಣಕ್ಕೆ ಸಮಾಜದ ದಮನಿತ ಸಮುದಾಯಗಳು ಎನಿಸಿಕೊಂಡವರು ತಾನೇ. ಆಗಿದ್ದ ಮೇಲೆ ಸರ್ಕಾರ ಆದ್ಯತೆ ಕೊಡಬೇಕಾದದ್ದು ಯಾರಿಗೆ? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಮಕ್ಕಳ ಪಾಲಿಗೆ ಇಲ್ಲದ ಸರ್ಕಾರ ಯಾರಿಗೆ ಬೇಕು? 2017-18 1,86,561 ಕೋಟಿ ರೂಪಾಯಿ. 22-23ರಲ್ಲಿ 2,65,000 ಕೋಟಿ ರೂಪಾಯಿಗಳು. 17-18ರಲ್ಲಿ ಹೋಲಿಸಿದರೆ 79,159 ಕೋಟಿ ರೂಪಾಯಿಗಳಷ್ಟು ಹೆಚ್ಚಿನ ಗಾತ್ರದ ಬಜೆಟ್ ಅನ್ನು ಬೊಮ್ಮಾಯಿ ಅವರು ಮಂಡಿಸಿದರು. ವಿರೋಧ ಪಕ್ಷದವರು ಪದೇ 22-23ಕ್ಕೆ ಹೋಲಿಸಿಕೊಂಡಿದ್ದಾರೆ. ಹಾಗಾಗಿ ನಾನು 2017ರ ಬಜೆಟ್ ಮತ್ತು 25-26ರ ಬಜೆಟ್ ಅನ್ನು 2023 ಸಾಲಿನ ಬಜೆಟ್ಗೆ ಹೋಲಿಕೆ ಮಾಡಿ ನೋಡಿದ್ದೇನೆ. ಹೋಲಿಕೆ ಮಾಡಿ ನೋಡಿದ ನಂತರ ಬಿಜೆಪಿ ಸರ್ಕಾರ ಸ್ಪಷ್ಟವಾಗಿ ಮುಸಲ್ಮಾನರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ವಿರೋಧಿಗಳು ಎಂಬುದು ಇನ್ನಷ್ಟು ಸ್ಪಷ್ಟವಾಗಿದೆ. ನಾವು 2017-18ರಲ್ಲಿ ಹಿಂದುಳಿದ ವರ್ಗಕ್ಕೆ 3,300 ಕೋಟಿ ರೂಪಾಯಿ ಕೊಟ್ಟಿದ್ದರೆ 2022-23ರಲ್ಲಿ 2,372 ಕೋಟಿ ಕೊಡಲಾಯಿತು. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾವು 2,221 ಕೋಟಿ ರು ನೀಡಿದ್ದರೆ ಬೊಮ್ಮಾಯಿ ಅವರ ಸರ್ಕಾರ 1,495 ಕೋಟಿ ನೀಡಿತ್ತು. ವಿರೋಧ ಪಕ್ಷದವರು ಈ ಬಾರಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 4,500 ಕೋಟಿ ಕೊಡಲಾಗಿದೆ ಎಂದು ಮಾತನಾಡಿದ್ದಾರೆ. ಆದರೆ ವಾಸ್ತವವಾಗಿ 2017ರಲ್ಲಿ ಬಜೆಟ್ ಗಾತ್ರ 1,86,000 ಕೋಟಿಗಳಷ್ಟಿತ್ತು. ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 2,200 ಕೋಟಿ ರುಗಳನ್ನು ಒದಗಿಸಿದ್ದೆವು. ಆಗಲೂ ಬಜೆಟ್ ಗಾತ್ರಕ್ಕೆ ಹೋಲಿಸಿದರೆ ನಾವು ಶೇಕಡಾ 1.18ರಷ್ಟು ಅನುದಾನವನ್ನು ನೀಡಿದ್ದೆವು. 25ನೇ ಸಾಲಿನ ಬಜೆಟ್ನಲ್ಲಿ 1.1ರಷ್ಟು ಮಾತ್ರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ನೀಡಲಾಗಿದೆ. ಆದರೂ ಆರೋಪ ಮಾಡುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ 2017-18ರಲ್ಲಿ 1,300 ಕೋಟಿ ರೂಪಾಯಿ ಕೊಟ್ಟಿದ್ದೆವು. ಬೊಮ್ಮಾಯಿ ಅವರು 3,818 ಕೊಟ್ಟಿದ್ದರು. ಹೀಗೆ 5 ಕಲ್ಯಾಣ ಇಲಾಖೆಗಳಿಗೆ ನಾವು 2017-18ರಲ್ಲಿ 16,358 ಕೋಟಿ ಕೊಟ್ಟಿದ್ದರೆ ಬೊಮ್ಮಾಯಿ ಅವರು 13,883 ಕೋಟಿ ರು ಕೊಟ್ಟರು. 2,475 ಕೋಟಿಗೂ ಕಡಿಮೆ. 22-23 ಬಜೆಟ್ನಲ್ಲಿ 5 ಕಲ್ಯಾಣ ಇಲಾಖೆಗಳಿಗೆ 13,883 ಕೋಟಿ ರು ಕೊಟ್ಟಿದ್ದರೆ ನಮ್ಮ ಸರ್ಕಾರ ಈ ಬಾರಿ 50,816 ಕೋಟಿ ರುಗಳನ್ನು ಕೊಟ್ಟಿದೆ. 36,993 ಕೋಟಿಗಳಿಗೂ ಹೆಚ್ಚು. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ 1,642 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 2,204 ಕೋಟಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ 585 ಕೋಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 29,482 ಕೋಟಿ ರುಗಳನ್ನು 2023-20ಕ್ಕಿಂತ ಹೆಚ್ಚಿಗೆ ನೀಡಲಾಗಿದೆ. ಅಶೋಕ್ ಉಲ್ಲೇಖಿಸುವ 2022-23ರಲ್ಲಿ ಬೊಮ್ಮಾಯಿ ಅವರು 2,65,720 ಕೋಟಿ
ಬಜೆಟ್ ಅನ್ನು ಮಂಡಿಸಿದರು. 17-18ಕ್ಕೆ ಹೋಲಿಸಿದರೆ 79,159 ಕೋಟಿ ರೂಗಳಷ್ಟು ಹೆಚ್ಚಿನ ಹಾಗೂ ಶೇಕಡಾ 42.43 ಗಾತ್ರದ ಬಜೆಟ್ ಅನ್ನು ಅವರು ಮಂಡಿಸಿದರು. ಆದರೆ ಈ 5 ವರ್ಗಗಳಿಗೆ 13,883 ಕೋಟಿ ರೂಗಳನ್ನು ಮಾತ್ರ ಒದಗಿಸಿದರು. ಇದು ಬಜೆಟ್ ಗಾತ್ರಕ್ಕೆ ಹೋಲಿಸಿದರೆ ಕೇವಲ 5.22ರಷ್ಟು ಮಾತ್ರ. ನಾವು ಬಜೆಟ್ ಮಂಡಿಸಿದ ನಂತರ 6ನೇ ಬಜೆಟ್ ಅನ್ನು ಬೊಮ್ಮಾಯಿ ಮಂಡಿಸಿದರು. ಈ ಬಜೆಟ್ ಮಾದರಿ ಬಜೆಟ್ ಎಂದು